ಮುಗಿಸ್ಕೊಂಡು ಅವ್ನ ಪಾಡಿಗೆ ಅವ್ನು ಹೋಗ್ಬಿಡ್ತಾನೆ. ಅವ್ನು ಯಾರು ಅರ್ಧ ಗಂಟೆ 1 ಗಂಟೆ ಮಾತ್ರ ನಿಲ್ಸೋದು, ಯಾರು ಜಾಸ್ತಿ ನಿಲ್ಸಲ್ಲ. ಅಷ್ಟು ಮಾತ್ರ ಮಾಡ್ಕೊಂಡು ಅವ್ರು ಹೋಗೋರು, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಇಲ್ಲೂ ಅಷ್ಟೇ. ಇಲ್ಲ ಯಾಕಂದರೆ ಪಾರ್ಕಿಂಗ್ ಅವಕಾಶ ಮಾಡ್ಕೊಂಡ್ರೆ ಅದರೊಳಗೆ ಎಲ್ಲ ಬರ್ತಾರೆ, ಅವ್ರು ಮುಗಿಸ್ಕೊಂಡು ಹೋಗ್ತಾರೆ. ನಿಮಗೂ ಒಂದು ಒಳ್ಳೆಯದ ಸರ್, ಸುಮ್ಮನೆ ಪಬ್ಲಿಕ್ ಎಲ್ಲ ತೊಂದರೆ ಆಗೋದ್ರ ಒಳಗಡೆ ಹೋರಾಡ್ತಿರೋದಕ್ಕೆ ಒಂದು ಕಡೆ ಜಾಗಕ್ಕೆ ಅವಕಾಶ ಇದೊಳಗೆ ನಮಗೆ ಬೇರೆ ಯಾವುದು ಇದಿಲ್ಲ, ಉದ್ದೇಶ ಏನಿಲ್ಲ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ, ಇದು ಸಾರ್ವಜನಿಕರ ಮೈದಾನ, ಆಟದ ಮೈದಾನ, ಸಾರ್ವಜನಿಕರ ಮೈದಾನ. ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ ಮಾಡಬೇಕು. ನಾವು ಯಾವುದೋ ಒಬ್ರಿಗೋಸ್ಕರ ನಾವು ಇಡೀ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯೊಳಗೆ ಮಾಡೋಕ್ಕೋಯ್ತು ಅಂತಂದರೆ ಇವೆಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ, ಅನುಮಾನ ಶುರುವಾಗುತ್ತೆ, ಚರ್ಚೆ ಶುರುವಾಗುತ್ತೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಒಂದು ದಿನ ಹಂಗಾಗಿ ಒಂದು ದಿವಸ ಗುಂಡಿಗಳ ವಿಚಾರ ಮನುಷ್ಯನ ಕಾಲಗಳು ಹೋಗೋಂಥ ಆಳಗಳಿತ್ತು, ಗುಂಡಿಗಳ ವಿಚಾರ ಅಲ್ವೇ ಅಲ್ಲ ಸರ್. ಅಂಥ ಗುಂಡಿಗಳು ಇದ್ದಾಗಲೂ ಸಮೇತ ಹಿಂದಿನ ದಿವಸ ಸರಿ ಮಾಡಿಕೊಂಡು ಮಾಡಿರೋಂಥ ಉದಾಹರಣೆ ವಾಪಸ್ ಅವರು ಮಾಡ್ತಾರೆ ಅಂತ ಕಾರ್ಪೊರೇಷನ್ ಒಂದು ಇಂಟಿಮೇಷನ್ ಕೊಟ್ಟರು. ಅದಕ್ಕೋಸ್ಕರ ಒನ್ ಡೇ ಮುಂಚೆ ಅದಕ್ಕಿಂತ ಒನ್ ಡೇ ಮುಂಚೆ ಅಂದರೆ ಇವತ್ತಿನಿಂದ ಇದು ಮಾಡಿಸ್ಕೊಂಡು ಒಂದು ಮುಸಲ್ಮಾನರು ನಾವು ಮಾತಾಡ್ತಾ ಇಲ್ಲ ನಾವು ಯಾರು. ನಾವು ಮಾತಾಡ್ತಾ ಇರೋದು, ನಾವು ತಂದಿರೋದು ನಮ್ಮ ಮನವಿ, ನಮ್ಮ ಕಾಳಜಿ, ನಮ್ಮ ಕಳಕಳಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಸಾರ್ವಜನಿಕರ ಜಾಗ ಇದು, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಒಳಗಡೆ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಬಿಟ್ಬಿಟ್ರೆ ಇದನ್ನು ಬ್ಯಾರಿಕೇಡ್ ಹಾಕಿರೋದು ಡಿಪಾರ್ಟ್ಮೆಂಟ್ ಕಡೆಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೇಳ್ತಾ ಇರೋದು, ಇಲ್ಲೇ ಇದು ಯಾಕೆ ಹಾಕಕ್ಕೆ ಹೋದ್ರಿ, ಯಾಕೆ ಮುಂಚಿತವಾಗಿ ಯಾಕೆ ಅವಶ್ಯಕತೆ ಇತ್ತು, 1 ವಾರದ ಮುಂಚೆನೇ ಇದೆಲ್ಲ ಯಾಕೆ ಮಾಡೋಕೆ ಹೋಗ್ಬೇಕು, 5 ದಿವಸ ಅಂತಲೇ ಇಟ್ಕೊಂಡು 5 ದಿವಸ ಮುಂಚೆ ಯಾಕೆ ಅವಶ್ಯಕತೆ ಸರ್. ಇವತ್ತಿನ ವರ್ಷ ಅವ್ರು ಹಬ್ಬ ನಮಗೇನು ಗೊತ್ತಿಲ್ಲ, ಕನ್ಫರ್ಮ್ ಅಂತೂ 100% ಯಾಕೆಂತಂದರೆ ನಮ್ದಿರೋದು ಯುಗಾದಿ 19ನೇ ತಾರೀಕು. ಕಾರಣಪ್ಪ ಯಾವಲ್ಲ ಏನು ಸರ್, ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ ನೆನ್ನಿಲ್ಲ ಎಲ್ಲ ಕ್ಲೀನ್ ಆಗಬೇಕು ಎಲ್ಲ ಯೋಚನೆ ಮಾಡ್ತೀವಿ, ವಿಶೇಷವಾದ ಕಾಳಜಿ ತೊಗೊಂಡು ಗುಡ್, ಅದ್ರ ಬಗ್ಗೆ ನಮ್ಮದೇನಿಲ್ಲ. ಎಲ್ಲ ಕ್ಲೀನ್ ಆಗಬೇಕು ಅಂತ ಗುಂಡಿ ತೆಗಿಬೇಕು, ಅದೊಂದು ಇದು ಬೀಳಬಾರ್ದು ಅಂತೆಲ್ಲ ಮಾಡ್ತಾ ಇರಲಿಲ್ಲ. ಆ ತಳ್ಳ ಅಂಥದ್ದು ಹಣ್ಣಿನ ಅಂಗಡಿ ಇದೆಯಲ್ಲ, ಅದೇನು ಸರ್ ಅವಶ್ಯಕತೆ ಇತ್ತು. ಒಂದು ವೆಹಿಕಲ್ ಅಡ್ಡ ಬಿಡೋಲ್ಲ ನೀವು, ಒಂದು ಯಾವುದನ್ನು ಬಿಡೋಲ್ಲ ಅಂತಂದಾಗ ನಿಮ್ಮದು ವೆಹಿಕಲ್ಲೇ ತೊಗೊಂಬಂದು ನಿಂತ್ಕೊಳ್ಳಲ್ಲ. ಇದು ಆ ಹಣ್ಣಿನ ಅಂಗಡಿನ ಇಟ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು, ಸರಿ ಅದು ಅಲ್ಲೇ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ, ಅದನ್ನ ಯಾಕೆ ತೆಗಿಯಲ್ಲ ನೋಡಿ. ಎಲ್ಲ ನಿಮಿಷ ಬೀದಿ ಬದಿ ವ್ಯಾಪಾರ ಮಾಡೋ ಪಾಪ ಅವರು ದಿನನಿತ್ಯ ಕಸುಬು ಅವ್ರದನ್ನ ಎಲ್ಲರದನ್ನು ಹೆಚ್ಚಿದ್ರಿ ಅಲ್ವಾ ಸರ್. ಅವರು ನೀವೇನು ಹೇಳಿದೆ, ಒಂದು ಆರ್ಡ್ರ್ ಇತ್ತು, ಪರ್ಮನೆಂಟ್ ಸ್ಟ್ರೆಚ್ಚರು ಬೀದಿ ಬದಿ ವ್ಯಾಪಾರದವ್ರು ಇರಬಾರ್ದು ಅಂತ. ಈಗ ಅದು ಪರ್ಮನೆಂಟ್ ಸ್ಟ್ರೆಚ್ಚರ್ ಅಲ್ವಾ ಸರ್, ಎಲ್ಲರಿಗೂ ಒಂದೇ ಒಂದು ವ್ಯಾಪಾರ ಮಾಡಿ ಸಾಯಂಕಾಲ ತಗೊಂಡು ಹೋಗ್ಬಿಡ್ಬೇಕು ಸರ್. ನಮ್ಮವ್ರು ಹೇಳ್ತೀನಿ ಸರ್, ವೆಹಿಕಲ್ ನಿಲ್ಲಿಸಬಾರ್ದು ಅಂತ ಯೋಚನೆ ಮಾಡಿದಾಗ ವಿಶೇಷ ಕಾಳಜಿ ಅಂತ ಹೇಳೋದು ವಿಶೇಷ ಕಾಳಜಿ ಇಲ್ಲ. ನಾನು ಗಣಪತಿ ಹಬ್ಬನ ನೀವು ಆಚಾರ ಡೈವರ್ಟ್ ಮಾಡಕ್ ಹೋಗ್ಬೇಡಿ, ನಾನು ಡೈವರ್ಟ್ ಮಾತಾಡ್ಬೇಡಿ. ನಿಮ್ಮ ಸರಿ ಇಲ್ಲ, ಕಾನೂನು ಚೌಕಟ್ಟಿಗೆ ಮಾತಾಡ್ತಿರ್ಬೋದು. ನಾನೇನೋ ನಿಮ್ಗೆ ನಾನೇನೋ ಬೇರೆ ತರ ನಾನು ಹೇಳ್ತಿರೋದು ರಿಕ್ವೆಸ್ಟ್ ತಗೊಳ್ರಿ. ನಾನು ಹೇಳ್ತಿರೋದು ಬ್ಯಾರಿಕೇಡ್ ತೆಗೆದು ಒಳಗಡೆ ಬಿಡಿ. ಬ್ಯಾರಿಕೇಡ್ ಪ್ರಶ್ನೆ ನಾವು ನೋಡ್ಕೊಂಡು ಅಲ್ಲ ನೀವು ಅಲ್ಲೆಲ್ಲೋ ಪಾರ್ಕಿಂಗ್ ಮಾಡಿದ್ರೆ ಆಗಲ್ಲ ಸರ್, ದೂರ ಅಲ್ಲ. ನೀವು ಅಲ್ಲಿ ರೋಡಲ್ಲಿ ಕಾರೆಲ್ಲ ನಿಲ್ಸಕ್ ಆಗಲ್ಲ. 50 ಸರ್ ಒಂದು ಆಯ್ತು ಸರ್. ಈಗ ನಿಮ್ಮ ಪ್ರಶ್ನೆಗೆ ಬಂದು ಆಯ್ತು ಸ್ವಲ್ಪ ನನ್ನ ಮಾತು ಕೇಳ್ರಿ, ಬುಧವಾರನೇ ಮಾಡಲಿ. ಬುಧವಾರ ಮಾಡೋವರೆಗೂ 3 ದಿವಸ ಏನು ನಡೆಯುತ್ತೆ ಅಲ್ಲ, ಮುಂದಿನ ಶುಕ್ರವಾರ ಮಾಡೋದು ಅದೇ ಸರ್. ನಾಳೆಲ್ಲ ನಾಡಿದ್ದೆ ಮಾಡಲಿ, ಅಲ್ಲಿ ಗೊತ್ತಾಗ್ಬೇಕಲ್ಲ. ಇವರು ತಪ್ಪಿದ್ದಾಗ ಹೇಳಿಲ್ಲ ಸರ್, ತಪ್ಪಿದ್ದಾಗ ಏನು ಹೇಳಿಲ್ಲ. ಅವ್ರು ಏನು ಹೇಳಿದ್ರು ನಿಮಗೆ ವಿಶೇಷ ಕಾಳಜಿ, ಆದ್ರೆ ನೀವು ಅವ್ರು ಯಾರಿಗೂ ವಿಶೇಷ ಕಾಳಜಿ ಅಲ್ಲ, ವಿಶೇಷ ಕಾಳಜಿ ಹಬ್ಬಕ್ಕೆ. ಮಹಾನಗರ ಪಾಲಿಕೆಯವರು ಹೇಳಿದಕ್ಕೋಸ್ಕರ ನೀವು ಬ್ಯಾರಿಕೇಡ್ ಹಾಕಿದಿರಲ್ವಾ, ಮಹಾನಗರ ಪಾಲಿಕೆಯವರಿಗೆ ಹೇಳಿ ಅದನ್ನ ತಗ್ಸ್ಕೊಡಿ ಸರ್. ಮಹಾನಗರ ಪಾಲಿಕೆ ಸರ್ಕಾರ ಈಗ ಇದ್ರ ಫೈನಲ್ ಏನು ಹೇಳ್ರಿ? ಅಲ್ಲ ಈಗ ಬ್ಯಾರಿಕೇಡ್ ಇನ್ ಫೈನಲ್ ಏನು ಸರ್? ಶನಿವಾರ ಮಾಡ್ಕೋಬೇಕು, ಸೋಮವಾರ ಇರೋದು.
ನೋಡಿ, ಏನು ಶಿವಮೊಗ್ಗ ನಗರದ ಹೃದಯ ಭಾಗ DC ಕಚೇರಿ ಎದುರುಗಡೆ ಇರುವಂತಹ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಆಟದ ಮೈದಾನದೊಳಗೆ ಆಟ ಆಡಕ್ಕಂತ ವ್ಯವಸ್ಥೆ ಇತ್ತು. ಸುತ್ತಮುತ್ತಲೂ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಪ್ರತಿನಿತ್ಯ ಇರೋದ್ರಿಂದ ಇಲ್ಲಿ ಈಗ ಏನು ಮುಸಲ್ಮಾನರು ಒಂದು ದರ್ಗಾ ಅಂತ ಹೇಳಿ ಮಾಡಿದ್ದಾರೆ, ಇಲ್ಲಿ ನಮಾಜ್ ಮಾಡಕ್ಕೆ ಜಾಗ ಅಂತ ಹೇಳಿ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ವರ್ಷಕ್ಕೆ 2 ದಿವಸ ಇಲ್ಲಿ ಅವಕಾಶ ಕೊಟ್ಟಿದೆ. 2 ದಿನಕ್ಕೆ ಒಂದು ವಾರ ಎಲ್ಲ ಟೈಮ್ ಕೊಟ್ಟಿರ್ಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಇವರು ನಾಡಿದ್ದೇನೋ ಅವ್ರದ್ದು ಹಬ್ಬ ಇದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಕ್ಲೀನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅಂತ 1 ವಾರದ ಮುಂಚೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಇಲಾಖೆ ಬಂದೋಬಸ್ತ್ ಕೊಟ್ಟಿದೆ. ಏನಕ್ಕೆ? ಇಲ್ಲಿರುವಂತ ಪಾರ್ಕಿಂಗ್ ವ್ಯವಸ್ಥೆನ ತೆಗೆದು ಸಾರ್ವಜನಿಕರನ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಹೊರಗಡೆ ಹಾಕಿ ಸಾರ್ವಜನಿಕರಿಗೆ ಇಲ್ಲಿ ತುಂಬಾ ತೊಂದರೆ ಆಗಿದೆ. ಇಲ್ಲಿ ಏನು ಜಾಗ ಇದೆ, ಮೈಕ್ ಇದೆ, ಆ ಮೈಕಲ್ಲಿ ಇದು ಮೈದಾನ ಇದೆ. ಆ ಮೈದಾನದಲ್ಲಿ ಕನಿಷ್ಠ 30 ರಿಂದ 40 ಕಾರ್ಗಳು ನಿಲ್ಲತ್ತೆ, ಒಂದು 200 ರಿಂದ 300 ಬೈಕ್ಗಳು ನಿಲ್ಲತ್ತೆ. ಆದ್ರೆ ಈ ಮೈದಾನ ಬಿಟ್ಟು ಹೊರಗಡೆ ಅಂದಾಗ ಅವ್ರಿಗೆ ಇಲ್ಲೆಲ್ಲೂ ಅವಕಾಶ ಇಲ್ಲ ಅಂದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವುದೇ ವಹಿವಾಟುಗಳು ನಡೆಯಲ್ಲ, ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ. ಹಾಗಾಗಿ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನೀವು ಅವ್ರು ಏನೇ ಮಾಡ್ಕೊಂಡ್ಲಿ ಅದಕ್ಕೆ ನಾವೇನು ಹೇಳಿಲ್ಲ, ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ. ಅವಾಗ ನಮಗೆ ಒಪ್ಪಿಗೆ ಕೊಟ್ಟಿದ್ರು. 1 ದಿವಸದ ಹಿಂದೆ, ಪ್ರತಿ ವರ್ಷದಂತೆ 1 ದಿವಸದ ಹಿಂದೆ ಅಲ್ಲಿ ಕ್ಲೀನ್ ಮಾಡ್ತಾರೆ ಅಂತೇಳಿ ಅಂತ ನೋಡ್ರಿ. ಸಾರ್ವಜನಿಕ ಕ್ಷೇತ್ರ ಮಹಾನಗರ ಪಾಲಿಕೆ ಕ್ಲೀನ್ ಮಾಡತ್ತೆ ಅಂದಿದ್ದಕ್ಕೆ ಒಪ್ಕೊಂಡಿದೀವಿ ನಾವು. ಮಹಾನಗರ ಪಾಲಿಕೆ ಜಾಗ ಕ್ಲೀನ್ ಮಾಡತ್ತೆ ಮಹಾನಗರ ಪಾಲಿಕೆ. ಆದ್ರೆ ಇವರು 4-5 ದಿವಸದ ಮುಂಚೆನೆ ಇದಕ್ಕೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಬಂದು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋದು. ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಆಗ್ರಹ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸ ಯಾರೂ ಮಾಡಬಾರ್ದು. ಹಾಗಾಗಿ ತಕ್ಷಣ ಈ ಏನ್ ಬ್ಯಾರಿಕೇಡ್ ಹಾಕಿದೀರಾ ಇದನ್ನ ತೆರವು ಮಾಡಬೇಕು ಅಂತ. ಯಾಕೆ ಅಂತ ಅಂದ್ರೆ ಹೋದ ವರ್ಷ ಇದೇ ಜಾಗದಲ್ಲಿ ಅವರಿಗೆ ನಮಾಜ್ ಮಾಡಕ್ಕೆ ಅಂತೇಳಿ ಅಂತ ಜಾಗ ಅಂತೇಳಿ ಅಂತ ಅವಾಗಿನ ಹಿಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅಂತ ಹೇಳ್ತಾ ಇದಾರೆ. ಅದೆಲ್ಲ ಸ್ವತಂತ್ರ ಪೂರ್ವ. ಈ ಜಾಗದ ಓನರ್ ಇದ್ದಾರೆ, ಈ ಜಾಗದ ಆಟದ ಮೈದಾನಕ್ಕೆ ದಾನವಾಗಿ ಕೊಟ್ಟಂತವ್ರು ಇದ್ದಾರೆ. ನಮ್ಮ ಬೇಡಿಕೆ ಇವಾಗ ಹೋದ ವರ್ಷ ಏನ್ ಅಹಿತಕರ ಘಟನೆ ಆಯ್ತು, ರೈಲ್ವೆ ಕಂಬಿಗಳನ್ನೆಲ್ಲ ತಂದು ಹಾಕಿ ಇದು ಜಾಗ ನಮ್ದು ಅಂದ್ರು. ಆ ಅತಿಕ್ರಮಣ ಪ್ರವೇಶ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ಅವರಿಗೆ ಅವಕಾಶ ಕೊಡಬೇಡ್ರಿ. ಒಂದೇ ಕಾರಣ, ಇದು ಕೋರ್ಟಲ್ಲಿದೆ, ಜಾಗ ಕೋರ್ಟಲ್ಲಿ ಇರೋದ್ರಿಂದ ಇನ್ನು ಕೋರ್ಟಲ್ಲಿ ಇತ್ಯರ್ಥ ಆಗಿಲ್ಲದವರೆಗೂ ಅದು ಯಾವ ರೀತಿ ಇರುತ್ತೆ, ಪ್ರತಿನಿತ್ಯ ಯಾವ ರೀತಿ ಇರುತ್ತೆ ಅದೇ ರೀತಿ ಇರಬೇಕು ಅಂತೇಳಿ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇರವಾದ ಆಗ್ರಹ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಇಲ್ಲಿ ಬ್ಯಾರಿಕೇಡ್ ಹಾಕಿರೋದನ್ನ ಈಗ ತಕ್ಷಣ ತೆರವು ಮಾಡಬೇಕು ಅಂತೇಳಿ ಅಂತ ನಾವು ಆಗ್ರಹ ಮಾಡಿದ್ವಿ ಪೊಲೀಸ್ ಇಲಾಖೆಗೆ. ಅವರು ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಅವ್ರ ಮುಂದೆ ಏನ್ ಕ್ರಮ ತಗೊಂತಾರೆ ಅನ್ನೋದನ್ನ ಯೋಚನೆ ಮಾಡಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಅಂತ ಯೋಚನೆ ಮಾಡ್ತೀವಿ. ರಾಜೇಶ್ ಗೌಡ, ಬಜರಂಗ ದಳ, ಶಿವಮೊಗ್ಗ ವಿಭಾಗ ಸಂಯೋಜಕ. ಶುರು ಮಾಡೋಣ. ಈ ದಿನ ನಮ್ಮ ಇಲ್ಲಿ ಈದ್ಗಾದಲ್ಲಿ ಕೆಲವರು ಮುಖಂಡರು ಬಂದು ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲ ರೀತಿಯಲ್ಲಿ ಒಂದು ಸ್ವಲ್ಪ ಇಲ್ಲಿ ಕ್ಲೀನಿಂಗ್ ಅನ್ನ ಮಾಡ್ಕೊಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಈ ವಿಚಾರವಾಗೇನೆ ಆಲ್ರೆಡಿ ನಾವು ಸ್ವಲ್ಪ ನಮ್ಮ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಮಾತಾಡಿಕೊಂಡು ಎಲ್ಲ ಮುಖಂಡರುಗಳಿಗೆ ಇದ್ರ ಬಗ್ಗೆ ಮಾತಾಡಿಕೊಂಡು ಇಲ್ಲಿ ಪಾರ್ಕಿಂಗು ತೊಂದರೆ ಆಗಲಿಲ್ದಂಗೆ ಹಾಗೂ ಜನರಿಗೂ ತೊಂದರೆ ಆಗಲಿಲ್ದಂಗೆ, ಇಲ್ಲಿ ಯಾರು ಅಂಗಡಿ ಮುಂಗಟ್ಟಗಳಿದ್ದಾವೆ ಅವ್ರಿಗೂ ತೊಂದರೆ ಆಗಲಿಲ್ದಂಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ಕೆಲವು ಮುಖಂಡರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಿ ಆ ವಿಚಾರವಾಗಿಯೇ ಸ್ವಲ್ಪ ಡಿಸ್ಕಷನ್ಸ್ ಆಯಿತು, ಇಲ್ಲಿ ಯಾವ ರೀತಿ ನಾವು ಒಂದು ಫೈನಲ್ ಸೊಲ್ಯೂಷನ್ಗೆ ಬರ್ಬೋದು ಅಂತ. ಅದೇ ನಿಟ್ಟಿನಲ್ಲೇ ನಾವು ಮತ್ತು ಮಹಾನಗರ ಪಾಲಿಕೆ ಅವರಿಬ್ಬರು ಸೇರಿ ಆಮೇಲೆ ಎಲ್ಲ ಮುಖಂಡರುಗಳಿಗೂ ಒಂದು ಒಟ್ಟಿಗೆ ಸಹಕಾರದೊಂದಿಗೆ ಇಲ್ಲಿ ಇದನ್ನು ಒಂದು ಶಾಂತ ರೀತಿಯಲ್ಲೇ ಯಾವ ರೀತಿ ಇಲ್ಲಿ ಕ್ಲೀನು ಮಾಡ್ಕೊಳಂಗೆ, ಆಮೇಲೆ ಸಾರ್ವಜನಿಕರಿಗೂ ತೊಂದರೆ ಆಗಲಿಲ್ದಂಗೆ ಒಂದು ಪ್ಲ್ಯಾನನ್ನು ರೂಪಿಸ್ಕೊಳೋದಕ್ಕೆ ನಾವು ಅಲ್ಲೇ ಇಲ್ಲಿ ಕುತ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಇಲ್ಲಿ ಆದಷ್ಟು ಬೇಗ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಆಮೇಲೆ ಇಲ್ಲಿ ಕ್ಲೀನ್ ಮಾಡ್ಕೊಳೋದಕ್ಕೂ, ಯಾಕಂದರೆ ಅವರು ಮೋಸ್ಟ್ಲಿ ಇವತ್ತು ಸಾಯಂಕಾಲ ಇಲ್ಲ ನಾಳೆಯಿಂದ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ನಾವು ಇಲ್ಲಿ ನಮ್ಮ ಪ್ಲ್ಯಾನ್ ಬಂದೋಬಸ್ತನ್ನು ಮಾಡ್ಕೊತೀವಿ. ತದಾದ ನಂತರ ನಮ್ಮ ಹಬ್ಬದ ಟೈಮಲ್ಲೂ ಎಲ್ಲರೂ ಸಹಕರಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಎಲ್ಲರೂ ಅದಂತೂ ಒಕ್ಕೊರಳಿಂದನೇ ಹೇಳಿದ್ದಾರೆ, ಹಬ್ಬದ ಸಮಯದಲ್ಲಿ ನಾವೆಲ್ಲ ಸಹಕರಿಸ್ತೀವಿ ಅಂತ. ಆ ಟೈಮಲ್ಲೂ ಕೂಡ ನಮ್ಮ ಕಡೆಯಿಂದ ಏನೇನು ಬಂದೋಬಸ್ತ್ ಮಾಡ್ಕೋಬೇಕು ನಾವು ಎಲ್ಲ ಒಂದು ಕಾನ್ಫರೆನ್ಸಿಗೆ ತಗೊಂಡು ಬಂದೋಬಸ್ತ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಅದು ಆಕ್ಚುಲಿ ಯಥಾಸ್ಥಿತಿಯಿಂದನೇ ನಡ್ಕೊಂಡ್ ಬಂದಿದೆ, ಆ ಥರ ಏನಿಲ್ಲ. ಇಲ್ಲಿ ಒಂದು 1 ಡೇ ಹಿಂದೆ ಯುಗಾದಿ ಬಂದಿರೋದ್ರಿಂದ
ಅಲ್ಲಿ ಉಗಾದಿ ಟೈಮಲ್ಲಿ ವರ್ಕರ್ ಸಿಗಲ್ಲ ಅಂತ ಒಂದು ಡಿಸ್ಕಷನ್ಸ್ ಆಯಿತು. ಅದಕ್ಕೇನೆ ಇನ್ನೊಂದು ಡೇ ಮುಂಚೆಯಿಂದನೇ ನಾವು ಇದನ್ನ ಕೆಲಸವನ್ನು ಶುರು ಮಾಡಿಕೊಡ್ಬೇಕಾಯ್ತು ಅಂತ ಅವ್ರು ಮಹಾನಗರ ಪಾಲಿಕೆ ಅವ್ರು ನಮಗೆ ಹೇಳಿದರು. ಅವರು ನಾವು ಇವಾಗ ಡಿಸ್ಕಸ್ ಮಾಡಿಕೊಂಡು ವಿ ವಿಲ್ ಎನ್ಶ್ಯೂರ್ ಅದು ಯಾವ ರೀತಿ ಅವರಿಗೆ ಎಲ್ಲರಿಗೂ ಈಸಿ ಅನುಕೂಲ ಮಾಡ್ಬೋದು ಆ ರೀತಿ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ.